ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಅಖಂಡ ಭಾರತ ದೇಶವು ಹಿಂದೂ ರಾಷ್ಟ್ರ, ಹಿಂದೂಸ್ತಾನ, ವಿಶ್ವಗುರು, ಜ್ಞಾನ, ಆಧ್ಯಾತ್ಮದ ತವರೂರು, ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವ ನಮ್ಮ ಹೆಮ್ಮೆ ನಮ್ಮ ಭಾರತ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಪ್ರಪಂಚದ ಯಾವುದೇ ಹಿಂದೂ ದೇವತೆಗಳನ್ನ ತೆಗೆದುಕೊಂಡ್ರು ಅವರೆಲ್ಲ ಜನ್ಮ ತಾಳಿರೋದು ನಮ್ಮ ಭವ್ಯ ಭಾರತದಲ್ಲಿ. ಭಗವಂತನ ಅವತಾರ ಅನೇಕ, ದೇವಾನು ದೇವತೆಗಳೆಲ್ಲ ಪ್ರಾಚೀನ ಭಾರತದ ನಿವಾಸಿಗಳೇ ಆಗಿದ್ದರು. ಭಗವಂತ ಜನ್ಮ ತಾಳಿದ ಅಂತ ಹೇಳುವ ಬದಲು ಭಗವಂತನ ಅವತಾರದ ಅನೇಕ ಸ್ವರೂಪವು ಪ್ರಾಚೀನ ಭಾರತದಲ್ಲೇ ಆಗಿದೆ ಅಂತ ಹೇಳಬಹುದು. ಕೃಷ್ಣನ ಜನ್ಮಸ್ಥಳವಾದ ಮಥುರಾ, ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆ, ಆಂಜನೇಯನ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟ, ಇದೆಲ್ಲ ಇರೋದು ನಮ್ಮ ಭಾರತದಲ್ಲೇ. ವೀಕ್ಷಕರೇ, ಎಂದಾದರೂ ಯೋಚನೆ ಮಾಡಿದ್ದೀರಾ ಈ ಎಲ್ಲಾ ದೇವಾನು ದೇವತೆಗಳು ಜನ್ಮ ತಾಳಿದ್ದು ಭಾರತದಲ್ಲಿ ಯಾಕೆ ಅಂತ? ಯಾವತ್ತಾದ್ರೂ ಈ ಪ್ರಶ್ನೆ ನಿಮ್ಮನ್ನ ಕಾಡಿದ್ಯಾ? ಈ ಪ್ರಶ್ನೆಗೆ ಸಂಬಂಧಿಸಿದ ಚರ್ಚೆ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ಇದರ ಜೊತೆಗೆ ಅನೇಕ ಮಾಹಿತಿಗಳನ್ನ ಕೂಡ ತಿಳಿದುಕೊಳ್ಳೋಣ ಬನ್ನಿ. ವೇದ ಉಪನಿಷತ್ಗಳಲ್ಲಿ ಒಂದು ಮಾತಿದೆ, ವಸುದೈವ ಕುಟುಂಬಂ ಅಂತ. ಅಂದ್ರೆ ಇಡೀ ಪ್ರಪಂಚವೇ ಒಂದು ಕುಟುಂಬ. ಒಂದು ಕಾಲದಲ್ಲಿ ಈ ಮಾತು ಅಕ್ಷರಶಃ ಸತ್ಯವಾಗಿತ್ತು. ಇಡೀ ಪ್ರಪಂಚವೇ ಒಂದಾಗಿತ್ತು. ಈ ಮಾತಲ್ಲೇ ನಮ್ಮ ಮೂಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಹೌದು ವೀಕ್ಷಕರೇ, ನಮ್ಮ ಭಾರತ ದೇಶ ಪುರಾತನ ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ಆವರಿಸಿತ್ತು. ಲೋಕದ ಮೂಲೆ ಮೂಲೆಯೂ ಭಾರತವೇ ಆಗಿತ್ತು. ಸಾವಿರಾರು ವರ್ಷಗಳ ಹಿಂದೆ ಭಾರತವು ಇಡೀ ವಿಶ್ವಕ್ಕೆ ಹಬ್ಬಿತ್ತು. ಪ್ರಪಂಚದಲ್ಲಿ ಜೀವಿಗಳು ಇರುವ ಭೂಮಿ ಎಲ್ಲೆಲ್ಲಿ ಇದೆಯೋ ಅದೆಲ್ಲವೂ ಭಾರತವೇ ಆಗಿತ್ತು. ಆಗ ಭಾರತ ಎಂಬ ಹೆಸರಲ್ಲದೆ ಜಂಬೂ ದ್ವೀಪ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಕಾಲ ಸರಿಯುತ್ತಿದ್ದಂತೆ ಈ ಜಂಬೂ ದ್ವೀಪದ ಸುತ್ತಳತೆ ಕಡಿಮೆಯಾಗುತ್ತಾ ಬಂತು. ಅನೇಕ ಹೊಸ ದೇಶಗಳು ಹುಟ್ಟಿಕೊಂಡವು. ಸಾವಿರಾರು ವರ್ಷಗಳ ಹಿಂದೆ ರಚಿತವಾದ ಶ್ರೀ ಮಾರ್ಕಾಂಡೇಯ ಪುರಾಣದಲ್ಲಿ ಈ ಅಖಂಡ ಭಾರತದ ಪರಿಕಲ್ಪನೆ ಸುಂದರವಾಗಿ ಚಿತ್ರಿತವಾಗಿದೆ. ಈಗಿನ ಅಫ್ಘಾನಿಸ್ತಾನ, ಇರಾನ್, ಪಾಕಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಚೀನಾದ ಬಹುತೇಕ ಭಾಗ ಭಾರತವೇ ಆಗಿತ್ತು. ಮೇರುಗಿರಿ, ಮೇರು ಪರ್ವತ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿತ್ತು ಭಾರತ. ಈ ಮೇರುಗಿರಿಯಲ್ಲೇ ದೇವಾನು ದೇವತೆಗಳ ನೆಲೆ ಇದ್ದಿತ್ತು. ಮಾರ್ಕಾಂಡೇಯ ಪುರಾಣದ ಪ್ರಕಾರ ಮೇರುಗಿರಿಯ ಪಶ್ಚಿಮ ತಪ್ಪಲ್ನಲ್ಲಿದ್ದ ಹಿಮಾಲಯದಲ್ಲಿ ಭಗವಾನ್ ಬ್ರಹ್ಮನ ವಾಸವಿರುತ್ತೆ. ಅದನ್ನೇ ಬ್ರಹ್ಮಪುರಿ ಎನ್ನಲಾಗುತ್ತೆ. ಈ ಬ್ರಹ್ಮಪುರಿಯ ಆಸುಪಾಸಿನಲ್ಲಿ 8 ವಿವಿಧ ನಗರಗಳಿರುತ್ತವೆ. ಅಲ್ಲಿ ಬೇರೆ ಬೇರೆ ಹಿಂದೂ ದೇವತೆಗಳು ನೆಲೆಸಿರ್ತಾರೆ. ದೇವತೆಗಳ ರಾಜ ಸ್ವರ್ಗಾಧಿಪತಿ ಇಂದ್ರನು ಒಂದು ನಗರದಲ್ಲಿ ನೆಲೆಸ್ತಾನೆ ಎಂದು ಹೇಳಲಾಗುತ್ತೆ. ಮೇರುಗಿರಿಯನ್ನ ಆರ್ಯವೃತ ಎಂದು ಕರೆಯಲಾಗ್ತಾ ಇತ್ತು. ಹಾಗಾದರೆ ಮೇರುಗಿರಿಗೆ ಭಾರತ ಅನ್ನುವ ಹೆಸರು ಹೇಗ್ ಬಂತು ಅಂತ ನೋಡೋಣ ಬನ್ನಿ. ಕೆಲವರ ಪ್ರಕಾರ ಶ್ರೀರಾಮನ ಸಹೋದರನಾದ ಭರತನಿಂದ ಈ ಹೆಸರು ಬಂತು ಅನ್ನುವ ವಾದ ಇದೆ. ಆದರೆ ವಾಯುಪುರಾಣದ ಪ್ರಕಾರ ಹೇಳೋದಾದರೆ ಆರ್ಯವೃತದ ರಾಜನಾದ ಪ್ರಿಯವ್ರತನಿಗೆ ಗಂಡು ಸಂತಾನ ಇಲ್ಲದ ಕಾರಣ ತನ್ನ ಸ್ವಂತ ಮಗಳ ಮಗನನ್ನ ದತ್ತು ಪಡೆಯುತ್ತಾರೆ. ಅವನೇ ಕೇಶವ. ಮುಂದೆ ಈ ಕೇಶವ ರಾಜನ ಮಗ ಭರತ ಆರ್ಯವೃತದ ರಾಜನಾಗ್ತಾನೆ. ಈ ರಾಜನಿಂದಲೇ ಭಾರತ ದೇಶ ಅನ್ನುವ ಹೆಸರು ಬಂತು ಅಂತಾರೆ ಅನೇಕ ಇತಿಹಾಸಕಾರರು. ಇನ್ನೊಂದು ಕಾರಣ ನೋಡೋದಾದರೆ ಕವಿರತ್ನ ಕಾಳಿದಾಸ ಬರೆದಿರುವ ಅಭಿಜ್ಞಾನ ಶಾಕುಂತಲೆ ಮಹಾಕಾವ್ಯದ ಪ್ರಕಾರ ಹೇಳೋದಾದರೆ ಕುರುವಂಶದ ರಾಜ ದುಷ್ಯಂತ ಮಹಾರಾಜ ಹಾಗೂ ವಿಶ್ವಾಮಿತ್ರ ಮಹಾಮುನಿಗಳ ಮಗಳಾದ ಶಾಕುಂತಲೆಯ ಪ್ರೇಮದ ಪುತ್ರ ಭರತ. ಈ ಭರತ ರಾಜನಿಂದಲೇ ಭಾರತ ಎಂಬ ಹೆಸರು ಬಂದಿದೆ ಅನ್ನೋದು ಇನ್ನೊಂದು ನಂಬಿಕೆ. ಈ ಮೊದಲೇ ಹೇಳಿದಂತೆ ಅಖಂಡ ಭಾರತ ಜಂಬೂ ದ್ವೀಪ ಸವಿಸ್ತಾರವಾಗಿ ಪ್ರಪಂಚವನ್ನೇ ತುಂಬಿಕೊಂಡಿತ್ತು. ಅಫ್ಘಾನಿಸ್ತಾನ, ಇರಾನ್, ಪಾಕಿಸ್ತಾನ, ಚೀನಾ, ನೇಪಾಳ, ಬಾಂಗ್ಲಾದೇಶ, ಟಿಬೆಟ್, ಇಂಡೋನೇಷ್ಯಾ, ಥೈಲ್ಯಾಂಡ್ನವರೆಗೂ ಹಬ್ಬಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಹಿಂದೂ ಧರ್ಮದ ಅನೇಕ ಕುರುಹುಗಳು, ಪುರಾವೆಗಳು ದೇಶದ ಮೂಲೆ ಮೂಲೆಗಳಲ್ಲಿ ಕಾಣಸಿಗುವುದು ಮತ್ತು ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಹಿಂದೂ ದೇವಾಲಯಗಳು ಕಾಣಸಿಗುವುದು. ಹಿಂದೂ ಧರ್ಮದ ಪರಿಪಾಲನೆ ವಿಶ್ವದಲ್ಲೆಲ್ಲ ಹೆಚ್ಚಾಗಿ ಕಾಣಸಿಗುವುದು. ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ ದೇಶಗಳಲ್ಲಿ ಈಗಲೂ ಅನೇಕ ಪ್ರಾಚೀನ ಮಂದಿರ ಮೂರ್ತಿಗಳು ಕಾಣಸಿಗ್ತಾವೆ. ಇಲ್ಲಿ ಕಾಣಸಿಗುವ ದೇವರ ಮೂರ್ತಿಗಳು ಸಾವಿರಾರು ವರ್ಷಗಳಷ್ಟು ಹಳೆಯದು ಎಂದು ಪುರಾತತ್ವ ಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇಂಡೋನೇಷ್ಯಾದಲ್ಲಿ 80ಕ್ಕೂ ಹೆಚ್ಚು
ಅಲ್ಲಿನ ಜಾವಾದಲ್ಲಿ ಪ್ರಂಬನನ್ ಎಂಬ ದೇವಸ್ಥಾನವಿದೆ. ಇದು ಇಂಡೋನೇಷ್ಯಾದಲ್ಲೇ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿ ಈಗಲೂ ಬ್ರಹ್ಮ, ವಿಷ್ಣು, ಮಹೇಶ್ವರನ ಪೂಜೆ ಮಾಡಲಾಗುತ್ತೆ. ಇದು 8-9ನೇ ಶತಮಾನದಲ್ಲಿ ಕಟ್ಟಿಸಲಾದ ಬೃಹತ್ ಮಂದಿರ. ಇನ್ನು ಇದೇ ದೇವಾಲಯದ ಪಕ್ಕದಲ್ಲೇ ಬೊರೋಬುದುರ್ ಎಂಬ ಬೌದ್ಧ ಮಂದಿರವಿದೆ. ಈ ದೇವಾಲಯವನ್ನ ವಿಶ್ವದ ಐತಿಹಾಸಿಕ ದೇವಾಲಯ ಎಂದು ಯುನೆಸ್ಕೋ ಮಾನ್ಯತೆ ನೀಡಿರೋದು ವಿಶೇಷ. ಅದರಲ್ಲೂ ಇವೆರಡು ದೇವಾಲಯಗಳು ಒಂದೇ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲದೆ ಇಂಡೋನೇಷ್ಯಾದಲ್ಲಿ ಸರಸ್ವತಿ ಮಂದಿರ, ಶಿವ ಮಂದಿರ ಇತ್ಯಾದಿ ದೇವಾಲಯಗಳನ್ನ ಅಲ್ಲಿನ ಸರ್ಕಾರ ಅಚ್ಚುಕಟ್ಟಾಗಿ ನೋಡಿಕೊಳ್ತಾ ಇದೆ. ಅಲ್ಲಿನ ಜನತೆಯು ಈ ದೇವಾಲಯಗಳನ್ನ ಅತ್ಯಂತ ಗೌರವನೀಯ, ಪೂಜ್ಯತಾ ಭಾವದಿಂದ ನೋಡ್ತಾರೆ. ಯಾಕಂದ್ರೆ ಇದೆಲ್ಲ ಹಿಂದುತ್ವದ ಕುರುಹು. ಥೈಲ್ಯಾಂಡ್ನಲ್ಲೂ ಅನೇಕ ದೇವಾಲಯಗಳು ಕಾಣಸಿಗ್ತಾವೆ. ಥೈಲ್ಯಾಂಡ್ನ ರಾಷ್ಟ್ರೀಯ ಚಿಹ್ನೆ ಯಾವುದು ಗೊತ್ತಾ? ಗರುಡ ಪಕ್ಷಿ. ಸಾಕ್ಷಾತ್ ಮಹಾವಿಷ್ಣುವಿನ ಗರುಡ. ಹೇಗೆ ಹಿಂದೂ ಆಧ್ಯಾತ್ಮಿಕತೆ ಎಲ್ಲೆಲ್ಲೂ ಹಬ್ಬಿದೆ ಅನ್ನೋದನ್ನ ಗಮನಿಸಿ ವೀಕ್ಷಕರೇ. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಅದೇನಂದ್ರೆ ಥೈಲ್ಯಾಂಡ್ನ ಒಂದು ಸಂಪ್ರದಾಯದಲ್ಲಿ ರಾಜನನ್ನ ಈಗಲೂ ರಾಮ ಅಂತಾನೆ ಕರೀತಾರೆ. ಮೆಕ್ಸಿಕೋ ದೇಶದ ವಿಷಯಕ್ಕೆ ಬರೋಣ. ಮೆಕ್ಸಿಕೋ ದೇಶದಲ್ಲಿ ಹಿಂದೂ ಧರ್ಮದ ಬಗ್ಗೆ ಸಾರಿ ಹೇಳೋದಕ್ಕೆ ಸಾವಿರಾರು ಕುರುಹುಗಳಿದೆ. ಇತಿಹಾಸಕಾರರ ಪ್ರಕಾರ ಮೆಕ್ಸಿಕೋಗೆ ಆ ಹೆಸರು ಸಂಸ್ಕೃತ ಪದ ಮಕ್ಷಿಕಾದಿಂದ ಬಂದಿದೆ. ಮೆಕ್ಸಿಕೋದಲ್ಲೂ ಸಹ ಪುರಾತನ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳು ದೊರೆತಿದ್ವು. ಮೆಕ್ಸಿಕೋದಲ್ಲಿ ಈಗಲೂ ಹಿಂದೂ ದೇವತೆಗಳನ್ನ ಪೂಜಿಸ್ತಾರೆ ಹಾಗೂ ಹಿಂದೂ ಧರ್ಮವನ್ನ ಪರಿಪಾಲಿಸ್ತಾರೆ. ಸ್ಪೇನ್ನಲ್ಲಿಯೂ ಸಾವಿರಾರು ವರ್ಷ ಹಳೆಯ ದೇವಾಲಯವಿದೆ. ಅದರಲ್ಲಿ ಭಗವಾನ್ ವಿಷ್ಣುವಿನ ಮೂರ್ತಿಯನ್ನ ಪೂಜಿಸಲಾಗುತ್ತೆ. ಅಷ್ಟೇ ಅಲ್ಲದೆ ರಷ್ಯಾ ದೇಶದ ರೋಸ್ ವಾಲ್ಗಾ ಪ್ರಾಂತ್ಯದಲ್ಲಿ 2000 ವರ್ಷಗಳಷ್ಟು ಹಳೆಯ ಭಗವಾನ್ ವಿಷ್ಣುವಿನ ವಿಗ್ರಹ ದೊರೆತಿತ್ತು. ಇದನ್ನ ಕಂಡ ಇತಿಹಾಸಕಾರರು ಸಂಶೋಧನೆ ನಡೆಸಿ ರಷ್ಯಾದಲ್ಲೂ ಹಿಂದೂ ಧರ್ಮ ಅಸ್ತಿತ್ವದಲ್ಲಿತ್ತು. ಸುಮಾರು 2000 ವರ್ಷಗಳ ಹಿಂದೆ ರಷ್ಯಾದಲ್ಲಿ ಹಿಂದೂ ಧರ್ಮದ ಪರಿಪಾಲನೆ ಆಗ್ತಿತ್ತು. ಅಲ್ಲಿನ ಜನತೆಯ ರೀತಿ, ನೀತಿ, ಆಚಾರ, ವಿಚಾರ ಭಾರತೀಯರನ್ನೇ ಹೋಲ್ತಾ ಇತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ 2007ರಲ್ಲಿ ರಷ್ಯಾದ ರೋಸ್ ಎಂಬಲ್ಲಿ ಪ್ರಾಚೀನ ವಿಗ್ರಹಗಳು, ದೇವತೆಗಳ ಮುದ್ರೆ ಇರುವಂತಹ ಉಂಗುರ, ನಾಣ್ಯ, ಪದಕ ದೊರೆತಿದ್ದು ಈಗಲೂ ರಷ್ಯಾ ಸರ್ಕಾರ ಇದೆಲ್ಲವನ್ನ ಸುರಕ್ಷಿತವಾಗಿಸಿದೆ. ಕಾಂಬೋಡಿಯಾ ದೇಶದ ಹೆಸರನ್ನ ನೀವೆಲ್ಲ ಕೇಳಿಯೇ ಇರ್ತೀರಿ. ಇತಿಹಾಸಕಾರರ ಪ್ರಕಾರ ಕಾಂಬೋಡಿಯಾವನ್ನ ಆಳುತ್ತಿದ್ದ ಕಂಬ ಎಂಬ ಮಹಾರಾಜನ ಹೆಸರಿನಿಂದಲೇ ಆ ದೇಶಕ್ಕೆ ಕಾಂಬೋಡಿಯಾ ಎಂಬ ಹೆಸರು ಬಂದದ್ದು. ಹಾಗೂ ಅಲ್ಲಿಯೂ ಹಿಂದೂ ಧರ್ಮ ಜೀವಂತವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಾಂಬೋಡಿಯಾದ ಅಂಕುರ್ ಎಂಬಲ್ಲಿ ಅಂಕುರ್ ವಾಟ್ ಎಂಬ ಹಿಂದೂ ದೇವಾಲಯವಿದೆ. ಇದು ವಿಶ್ವದ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ಇನ್ನು ಶ್ರೀಲಂಕಾದ ವಿಚಾರಕ್ಕೆ ಬರೋದಾದರೆ ಶ್ರೀಲಂಕಾಗೂ ರಾಮಾಯಣಕ್ಕೂ ಬಿಡಿಸಲಾರದ ನಂಟು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಲಂಕಾಧಿಪತಿ ರಾವಣ ಸೀತೆಯನ್ನ ಅಪಹರಿಸಿ ಇಟ್ಟಿದ್ದು ಇದೇ ಲಂಕೆಯಲ್ಲಿ. ಇಲ್ಲಿಯೂ ಅನೇಕ ದೇವಾಲಯಗಳಿದೆ. ಕೆಲ ದೇವಾಲಯಗಳಲ್ಲಿ ರಾವಣನನ್ನ ಕೂಡ ಪೂಜೆ ಮಾಡ್ತಾರೆ. ಇನ್ನು ಮಾರಿಷಸ್ ದೇಶವನ್ನ ರಾಮನ ನಾಡು ಅಂತಾಲೆ ಕರೀತಾರೆ. ರಾಮಾಯಣದಲ್ಲಿ ಮಾಯಾ ಜಿಂಕೆಯ ರೂಪದಲ್ಲಿ ಬಂದು ರಾಮನಿಂದ ಹತನಾದ ಮಾರಿಚನು ಸತ್ತ ಜಾಗವೇ ಈಗಿನ ಮಾರಿಷಸ್. ಮಾರಿಚನ ಹೆಸರೇ ಮಾರಿಷಸ್ ಆಯಿತು ಎಂಬುದು ಕೆಲವರ ಅಭಿಪ್ರಾಯ. ಇಲ್ಲಿ ಈಗಲೂ ಅನೇಕ ಹಿಂದೂ ದೇವಾಲಯಗಳಿದೆ. ಹಿಂದುತ್ವದ ಕುರುಹುಗಳನ್ನ ಹುಡುಕ್ತಾ ಹೋದ್ರೆ ಅನೇಕ ಅಚ್ಚರಿಗಳು, ವಿಸ್ಮಯಗಳು ತೆರೆಯುತ್ತಾ ಹೋಗ್ತಾವೆ. ಹಿಂದೂ ಧರ್ಮದ ಪ್ರಾಚೀನತೆಯ ಬಗ್ಗೆ, ವಿಸ್ತಾರದ ಬಗ್ಗೆ ಹೇಳ್ತಾ ಹೋದ್ರೆ ಈ ವಿಡಿಯೋ ಸಾಲೋದಿಲ್ಲ. ನಮ್ಮ ಭಾರತ ದೇಶದ ಇತಿಹಾಸವನ್ನ ವರ್ಣಿಸಲು ಅಸಾಧ್ಯ. ಯಾಕೆ ಹಿಂದೂ ದೇವತೆಗಳು ಭಾರತದಲ್ಲೇ ನೆಲೆಸಿದ್ರು ಅಂದರೆ ಇಡೀ ಪ್ರಪಂಚವೇ ಭಾರತವಾಗಿತ್ತು. ಹಿಂದೂ ಧರ್ಮ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಹಬ್ಬಿತ್ತು. ಈಗ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೇವೆ. ಇಂತಹ ಆಧ್ಯಾತ್ಮಿಕ, ದೈವಿಕ ಹಿನ್ನೆಲೆ ಇರುವ ಸರ್ವ ಧರ್ಮ ಸಮನ್ವಯವಾದ ಈ ಸುಂದರ ಭಾರತ ದೇಶದಲ್ಲಿ ಹುಟ್ಟಿದ ನಾವೆಲ್ಲ ಭಾರತೀಯರು ಎಂಬುದೇ ಹೆಮ್ಮೆ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಈ ಭಾರತದ ಭವ್ಯ ಇತಿಹಾಸದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.